ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಜನಿ ನವೀನ್. ಮಾರ್ನಿಂಗ್ ವೈಬ್ಸ್ ಹೇಗಿದೆ ಅಲ್ಲ ಫ್ರೆಂಡ್ಸ್? ನಮಗೆ ಊಟ ನಿದ್ರೆ ಎಷ್ಟು ಮುಖ್ಯನೋ ಮಾರ್ನಿಂಗ್ ವಾಕು, ಎಕ್ಸಸೈಸು, ಯೋಗ, ಧ್ಯಾನ ಅಷ್ಟೇ ಮುಖ್ಯ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ರೀಸೆಂಟಾಗಿ. ಅದಕ್ಕೋಸ್ಕರನೇ ನಾನು ಮಿಸ್ ಮಾಡಿದೆ ವಾಕ್ ಬರೋದು. ನೀವು ಕೂಡ ವಾಕ್ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದರೆ ಯಾರು ಮಾಡಲ್ವೋ ಖಂಡಿತ ಮಾಡಿ. ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ. ಒಳ್ಳೆ ವಾತಾವರಣದಲ್ಲಿ ಎಕ್ಸಸೈಸು ವಾಕು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಆಕ್ಸಿಜನ್ನು ಸಿಗುತ್ತೆ ಮತ್ತು ಇಡೀ ದಿನ ನಾವು ಲವಲವಿಕೆಯಿಂದ ಇರೋದಕ್ಕೆ ಸಹಾಯ ಆಗುತ್ತೆ. ಮನೆ ಕೆಲಸನ ನಾವು ಹೇಗೆ ಅಚ್ಚುಕಟ್ಟಾಗಿ ಮರಿದೆ ಮಾಡ್ತಾ ಹೋಗ್ತೀವೋ ಹಾಗೆಯೇ ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ಸ್ವಲ್ಪ ಟೈಮನ್ನು ಪ್ರತಿದಿನ ಕೊಡೋದನ್ನ ನಾನು ಮಿಷನ್ಗೆ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ದೆ. ಮನೆಯಲ್ಲಿ ಇದ್ದರು, ಅವ್ರಿಗೆ ಹೇಳಿಬಿಟ್ಟು ಹೋಗಿದ್ದೆ. ಬರೋಷ್ಟರೊಳಗೆ ರೆಡಿ ಆಗಿಬಿಟ್ಟಿತ್ತು. ಅದಕ್ಕೆ ಒಣಗಾಗ್ತಾ ಇದ್ದೀನಿ ನೋಡಿ. ಬೇಗನೆ ಬಟ್ಟೆ ವಾಶ್ ಮಾಡಿ ಹಾಕಿಬಿಟ್ರೆ ಮಡ್ಚಿಟ್ಕೊಳ್ಳೋಕೆ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಒಣಗೋಗ್ಬಿಡುತ್ತೆ. ಮಡ್ಚಿಟ್ಕೊಳ್ಳೋಕ್ಕೆ ಸರಿ ಹೋಗ್ಬಿಡುತ್ತೆ. ಅಲ್ಲಿ ನಾವು ಬೇಗ ಹೇಳ್ಬೇಕು, ಅವತ್ತಿನ ಬಟ್ಟೆ ಕೆಲಸನೂ ಮುಗ್ದೋಗ್ಬಿಡುತ್ತೆ. ಬೇಗ ಮಲಗಿದ್ರೆ ಬೇಗ ಎದ್ದೇಳ್ಬೋದು. ಬೇಗ ಎದ್ದರೆ ಕೆಲಸಗಳು ಕೂಡ ಬೇಗನೆ ಆಗೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಮಲಗಿ ಬೇಗ ಎದ್ದೇಳೋಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಮತ್ತು ನಾನು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಕಿಚನ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಾನು ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ನಾನು ಈರುಳ್ಳಿ ಹಾಕ್ತೆ ಚಿತ್ರಾನ್ನ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅಷ್ಟೊತ್ತಿಗಾಗಲೇ ಮಕ್ಕಳು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ ನೋಡಿ. ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ ಕೂಡ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಕ್ಕಳು ಸ್ಕೂಲ್ಗೆ ಹೊರಟರು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ಕೂಡ ಹೊರಟೆ. ಅದು ಎಲ್ಲಿಗೆ ಹೊರಟಿದ್ದೀನಿ ಅಂತ ಮುಂದೆ ನೋಡ್ತೀರಾ, ಬನ್ನಿ ಫ್ರೆಂಡ್ಸ್. ಹಾಯ್. ಹೌದಾ, ನಮ್ಮ ತಮ್ಮನ ಮನೆಗೆ ರೀಚ್ ಆದೆ ಫ್ರೆಂಡ್ಸ್. ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ. ಹೀರೆಕಾಯಿ ಸಾಂಬಾರ ಕೂಗಿಸ್ಕೊಳಲ್ವಾ? ಬೇಳೆ ಕೂಗಿಸಿ ಹಾಕ್ತೀಯಾ? ನೀನು ಚಿತ್ರಾನ್ನ ಮಾಡಿದ್ಯಾ? ನಾನು ಚಿತ್ರಾನ್ನ ಮಾಡಿದ್ದೀನಿ. ಹೌದು, ನಾನು ಚಿತ್ರಾನ್ನ, ಇವಳು ಚಿತ್ರಾನ್ನ ಮಾಡಿದ್ದಾಳೆ. ನಿಮ್ಮ ಮನೇಲೂ ಮಂಡೇ ಚಿತ್ರಾನ್ನ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಮಾಡಿರೋದು ಚಿತ್ರಾನ್ನನೇ, ಆದ್ರೆ ತಿಂದಿರೋದು ಮಾತ್ರ ಪಲಾವು ಅಕ್ಕನ ಮನೇಲಿ. ಹಾಯ್, ನೀವೇನು ಈಚೆ ಬರಲ್ವಾ? ಇಲ್ಲೇ ಸೆಟ್ಲಾ? ಹಾಯ್. ಬೇಡಪ್ಪ, ಊಟ ಮಾಡ್ತೈತೆ. ಮಾಡು ಮಾಡು ಮಾಡು. ದಿವಾನ್ ಕಟ್ಟಡಿ ಒಂದು ಬಾಕ್ಸ್ ಹಾಕಿ, ಬಾಕ್ಸ್ ಮೇಲೆ ಒಂದು ಬಟ್ಟೆ ಹಾಕಿ ಮನೆ ಚೆನ್ನಾಗಿ ಮಾಡ್ಕೊಟ್ಟಿದ್ಯಮ್ಮ ಅಂತೇಳಿ ಅವಳು. ನೋಡಿ ಮಾತ್ರ ಎಷ್ಟು ಗಮಗಮ ಅಂತಿರ್ತವೆ. ಏನೇ ಇದ್ದಾದ್ರೂ ಸ್ಮೆಲ್ ಇಲ್ಲ. ಚೆನ್ನಾಗಿದೆ. ಎಲ್ಲ ಅಮ್ಮನ ಥರನೇ ಇದೆ ಅಲ್ವಾ? ಅದು ಅಪ್ಪನ ಇದೇ ಥರ ಇರೋದು. ಅದಕ್ಕೆಲ್ಲ ಒಂದೇ ಥರ ಇದಾವೆ. ಎಷ್ಟು ಪುಕ್ಕ ನೋಡಿ ಅದಕ್ಕೆ. ಒಳ್ಳೆ ಪೊಮರೇನ್ ಡಾಗಿಗೆ ಬಂದಂಗೆ. ಇನ್ನೂ ಒಂದು ತಿಂಗಳಾಗಿಲ್ಲ ಇವಕ್ಕೆ. ಅದ್ಯಾಕೆ ಒಂದೇ ಒಂದು ಸುಮ್ಮನೆ ಕೂತಿದ್ದೆ, ಎರಡು ಆ ಕಡೆ. ನೋಡ್ತಾವೆ ಏನು ಮಾಡ್ತಾವ್ರಿ ಇವರಿಬ್ರು ಅಂತ. ನನ್ನ ತಮ್ಮನ ಮಗನೂ ಸ್ಕೂಲ್ಗೆ ಹೋಗಿದ್ದ, ನನ್ನ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ರು. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹರಟೆ ಹೊಡ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಮೂಡಲ್ಲಿ ಇದ್ವಿ. ಜೊತೆ ಏನೋ ಒತ್ತಿರೋ ಸ್ಮೆಲ್ ಬರ್ತೈತೆ ಅಲ್ವಾ? ನಿಂದ ಎಷ್ಟೋ ಸಲ ಹಿಂಗಾಗಿರುತ್ತಲ್ವಾ? ಅದೇ ಯಾರ ಮನೇಲೂ ಸ್ಮೆಲ್ ಬರ್ತಾ, ಸೀದೋಗಿರೋ ಸ್ಮೆಲ್ಲು. ಇದನ್ನ ಹಾಕಿರ ಅವ್ರೇನಾದ್ರು ನೋಡಿರೆ? ನಾನು ಎಷ್ಟೋ ಸರಿ ನೆನ್ಪಿಟ್ಕೊಂಡು ಆಫ್ ಮಾಡಿರ್ತೀನಿ. ಸ್ಮೆಲ್ ಬಂದಿದ್ ನೋಡಿ, ಇದೇ ಅಲ್ವಾ ನಮ್ಮನೇದೇ ಅಲ್ವಾ ಅಂತ ಓಡ್ಬಂದ್ ಆಫ್ ಮಾಡಿದ್ದೀನಲ್ವಾ. ನಾನು ಅಷ್ಟೇ ಆಫ್ ಮಾಡಿದ್ದೀನಿ. ಅಪ್ಪ ದೇವ್, ಒಂದೊಂದ್ಸಲ ಅಂತೂ ಎಷ್ಟು ಗಾಬರಿಯಾಗಿ ಓಡ್ಬಂದು ನೋಡ್ತೀವಿ ಗೊತ್ತಾ ಇದನ್ನ, ಗ್ಯಾಸ್ ಸ್ಟವ್ನ. ಏನಾಗುತ್ತೆ ಗೊತ್ತಾ, ಆಫ್ ಮಾಡಿರ್ತೀನಿ ಅನ್ಕೊಂಡು ಆರಾಮಾಗಿ ಆನ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಆವಾಗ ನೋಡಿದಾಗ ಸ್ಮೆಲ್ ಬಂದಾಗ ಹೋಗಿ ನೋಡಿದಾಗ ಗೊತ್ತಾಗಿರುತ್ತೆ. ಬಿಡು, ನಮ್ಮನೇದೆಲ್ಲ ಪಕ್ಕದ ಮನೆದು. ತೆಂಗಿನ ಮರದ ಕೆಳಗಡೆ ಇಷ್ಟು ಗಿಡಗಳನ್ನ ಹಾಕೊಂಡಿದ್ದಾರೆ ನೋಡಿ ಅವರು.
ಅದು ಇದು ಮಾತಾಡ್ಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗಾಗಲೇ ಮಕ್ಕಳು ಸ್ಕೂಲಿಗೆ ಬರೋ ಟೈಮ್ ಆಗಿತ್ತು. ನಾನು ಕೂಡ ಮನೆ ಕಡೆ ಹೊರಟೆ. ಫ್ರೆಂಡ್ಸ್, ಇದು ಮಧ್ಯಾಹ್ನದ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋದಿತ್ತು, ಅದನ್ನು ಮಾಡಿಸ್ಕೊಂಡು ನಾನು ಮನೆ ಕೆಲಸ ಕೂಡ ಮಾಡ್ಕೋತಾ ಇದ್ದೆ. ಅಟ್ ಎ ಟೈಮ್ 2 ಕೆಲಸಗಳನ್ನ ಮಾಡೋಕ್ಕಾಗಲ್ಲ, ಆದ್ರೂ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ಕೆಲಸಗಳು ಬೇಗ ಬೇಗ ಆಗಬೇಕು, ಟೈಮ್ ಕಡಿಮೆ ಇರೋದ್ರಿಂದ. ಮನೆ ಕೆಲಸ ಎಷ್ಟು ಮುಖ್ಯ ಆಗಿರುತ್ತೋ ಮಕ್ಳಿಗೂ ಸಮಯ ಕೊಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಓದಿಸೋದು, ಆಟ ಆಡಿಸೋದು ಎಷ್ಟೊಂದು ಇರುತ್ತೆ, ಮಕ್ಳಿಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಮಕ್ಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಪೇರೆಂಟ್ಸ್ ಆಗಿ. ನಮ್ಗಳಿಗೆ ಏನಂದರೆ ದಿನ ಮುಗೀತಾ ಇದ್ದಂಗೆ ಮತ್ತೆ ನಾಳೆ ಏನು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾಳೆಗೆ ಏನು ಬೇಕೋ ಅದನ್ನು ಟೈಮ್ ಇದ್ದಾಗ ಸ್ವಲ್ಪ ಪ್ರಿಪೇರ್ ಮಾಡ್ಕೋತಾ ಇದ್ದರೆ ನಾಳೆಗೆ ಹೆಲ್ಪ್ ಆಗುತ್ತೆ. ಇದೇ ಥರ ಯಾರೆಲ್ಲ ಮಾಡ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಜ್ಯೋತಿಯವರು ಸಾಂಬಾರು ಮಾಡ್ತಾಯಿದ್ರಲ್ವಾ, ಆ ಸಾಂಬಾರು ಟೇಸ್ಟ್ ಮಾಡಿ ಅಂತ ಕೊಟ್ಟು ಕಳಿಸಿದ್ರು. ಆ್ಯಕ್ಚುಲಿ ಅದು ಖಾರ ಆಗಿತ್ತು. ಅವರೇ ಫೋನ್ ಮಾಡಿ ಹೇಳಿದರು ತುಂಬ ಖಾರ ಇದ್ದರೆ ಏನಾದರೂ ಮಾಡಿ ಅಂತ. ಅವರು ಬೇಳೆ ಮತ್ತು ಟೊಮೆಟೊನ ಬೇಯಿಸಿ ಹಾಕಿದ್ರಂತೆ. ನಾನು ಇಲ್ಲಿ ಟೊಮೆಟೊ, ಈರುಳ್ಳಿ, ಆಲೂಗೆಡ್ಡೆನ ಹಾಕಿ. ಫ್ರೆಂಡ್ಸ್, ಇದು ಪಾಲಕ್ ಸೊಪ್ಪು, ಅಂಗಡಿಯಿಂದ ತಂದಿರೋಂಥ ಪಾಲಕನ್ನು ಬೇರನ್ನ ಪಾಟಲ್ಲಿ ಹಾಕಿರೋದು. ಒಂದು ಸಲ ಹಾಕಿದ್ರೆ ಒಂದು 2-3 ಸಲ ಅದು ಎಲೆಗಳನ್ನ ಕೊಡುತ್ತೆ. ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಬೆಳೆದಿದೆ ಅಂತ. ಅದು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರಿಗೆ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಉಪ್ಪನ್ನು ಹಾಕಿ 1-2 ವಿಷಲ್ ಕೂಗಿಸ್ಕೊಂಡೆ ನೋಡಿ. ಇವಾಗ ಇದು ವಿಷಲ್ ಬಿಟ್ಟಿದೆ, 2 ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಖಾರ ಕಡಿಮೆ ತುಂಬ ಖಾರ ಇತ್ತಂತೆ, ಕಡಿಮೆ ಆಗಿದೆ ಖಾರ ಕೂಡ. ನಿಮಗೆ ಏನಾದರೂ ಖಾರ ಜಾಸ್ತಿ ಇದ್ದಾಗ ಬೇಳೆನ ಕುಗ್ಸಿ ಹಾಕೋಕ್ಕಾಗಲ್ಲ ಅಂದ ಟೈಮಲ್ಲಿ ಈ ಥರ ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಚಿಂಟು ಸಾಂಬಾರು ಮಾಡಿತ್ತು, ಖಾರ ಇದೆಯಂತೆ ತುಂಬ. ಅದಕ್ಕೆ ನಾನು ಏನೇನೋ ಅಲ್ಲ, ಈ ಮನೆಯಲ್ಲಿ ಇರೋ ಐಟಮ್ನ ಹಾಕಿ ಸ್ವಲ್ಪ ಖಾರ ಕಡಿಮೆ ಆಗುತ್ತಾ ಅಂತ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಳು. ಆ್ಯಕ್ಚುಲಿ ಖಾರ ಇದೆಯಾ ಇಲ್ವಾ ನೋಡು. ಕಡಿಮೆ ಆಗಿದೆಯಾ ಕಾರಣ ಇಲ್ಲ. ಏಯ್ ನಿಜ ಇಲ್ಲ. ನಿಜಾಗ್ಲೂ ನಿಜ, ನಾನೇ ಸುಳ್ಳು ಹೇಳಿ. ನಿಜ ಇಲ್ಲ. ಹೌದಾ? ಎಲ್ಲಿ ಗುಂಡು ನಿಂಗೆ ನಿಜ ಹೇಳ್ಬೇಕು. ಚೆನ್ನಾಗಿದ್ಯಾ? ಈರುಳ್ಳಿ 1, ಟೊಮೆಟೊ 1, ಆಲೂಗಡ್ಡೆ 1 ಹೆಚ್ಚಾಕ್ಬಿಟ್ಟು ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ ಖಾರ ಕಡಿಮೆ ಆಗಲಿ ಅಂತ. ಸ್ವಲ್ಪ ನೀರು ಉಪ್ಪು ಹಾಕ್ಬಿಟ್ಟು ಕೂಗ್ಸಿದ್ದೀನಿ 2 ವಿಷಲ್. ಸೂಪರ್. ತುಂಬ ಖಾರ ಇತ್ತಂತೆ. ಹೌದಾ? ಖಾರ ಕಾಣಿಸ್ತಾ ಇಲ್ವಾ? ಓಕೆ, ವರ್ಕ್ ಆಗಿದೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ಖಾರನ ಕಮ್ಮಿ ಮಾಡ್ಬೋದು, ಖಾರನ ಜಾಸ್ತಿ ಮಾಡ್ಬೋದು ಅಂತ ಗೊತ್ತಿತ್ತು. ಖಾರನೂ ಕಮ್ಮಿ ಮಾಡ್ಬೋದು ಸಾರಲ್ಲಿ ಅಂತ ಗೊತ್ತಿರಲಿಲ್ಲ ನೋಡಿ. ಹೌದಾ? ನಿಜ ಚೆನ್ನಾಗಿದೆ. ಇದು ಹೆಂಗಿದೆ ಗೊತ್ತಾ ಸಾರು ಟೇಸ್ಟು? ದೇವಸ್ಥಾನಗಳಲ್ಲಿ ಕೊಡ್ತಾರೆ ಗೊತ್ತಾ ಸಾಂಬಾರ್ಗಳನ್ನ, ಆ ತರ ಇದೆ ಗೊತ್ತಾ. ಫ್ರೆಂಡ್ಸ್, ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ. ಇಲ್ಲಿ ನಾಳೆ ಹುಣ್ಣಿಮೆ ಇರೋದ್ರಿಂದ, ಗುರುಪೌರ್ಣಮಿ ಇರೋದ್ರಿಂದ ಎಲ್ಲ ಸಾಯಿಬಾಬಾ ಟೆಂಪಲಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲಂಕಾರಗಳನ್ನ ಮಾಡೋದಕ್ಕೆ. ಗುರುಪೌರ್ಣಮಿ ಅಂದ್ರೇನು, ಅದರ ವಿಶೇಷತೆ, ಮಹತ್ವ ಅದನ್ನೆಲ್ಲ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ಈ ಒಂದು ಸಾಯಿಬಾಬಾದು ದೇವಸ್ಥಾನದ ಪೂಜೆಗಳು ಏನೇನೆಲ್ಲ ಆಯಿತು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತು ನಾವು ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ನಡೀತಾ ಇತ್ತು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ನಗ್ತಾ ಇರೋಣ, ನಗಿಸ್ತಾ ಇರೋಣ. ನನ್ನ ಒಂದು ದಿನವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಇದೇ ಥರ ನನಗೆ ಪ್ರೀತಿ ಮತ್ತು ಸಪೋರ್ಟನ್ನು ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.